ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನಿವತ್ತು ಮಂಗಳೂರು ಶೈಲಿಯಲ್ಲಿ ಕೋಳಿ ಸಾರು ಹೇಗೆ ಮಾಡುವುದೆಂದು ತೋರಿಸ್ತಿದ್ದೇನೆ. ಬನ್ನಿ. ನಾನು ಅರ್ಧ ಕೆಜಿಯಷ್ಟು ಕೋಳಿಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಮಸಾಲೆಯನ್ನು ತಯಾರು ಮಾಡೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಬೇಕಿದ್ದ ಕೆತ್ತೆ, ಲವಂಗ ಮುಂತಾದವುಗಳನ್ನು ಸೇರಿಸಿ 4 ಉದ್ದ ಮೆಣಸು 4 ಗಿಡ್ಡ ಮೆಣಸನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆನಂತರ ಸ್ವಲ್ಪ ಜೀರಿಗೆಯನ್ನು ಸೇರಿಸಿ 2 ಚಮಚ ಕೊತ್ತಂಬರಿ ಬೀಜವನ್ನು ಸೇರಿಸಿ ಪುನಃ ಫ್ರೈ ಮಾಡಿ. ಹೀಗೆ ಫ್ರೈ ಆಗುತ್ತಾ ಇರುವಾಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಿ. ಬೆಳ್ಳುಳ್ಳಿ ಸೇರಿಸಿದ ನಂತರ ಅದಕ್ಕೆ 2 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನವನ್ನು ಹಾಕಿ ಪುನಃ ಚೆನ್ನಾಗಿ ಫ್ರೈ ಮಾಡಿ. ತೆಂಗಿನ ತುರಿ ಫ್ರೈ ಮಾಡುವಾಗ ಒಳ್ಳೆ ಘಮ್ ಎಂದು ಸ್ಮೆಲ್ ಬರಬೇಕು. ಹೀಗೆ ಹುರಿದ ತೆಂಗಿನಕಾಯಿಗೆ ಒಂದು ಚೂರು ಹುಳಿಯನ್ನು ಸೇರಿಸಿ ಅದನ್ನು ಈ ಮಸಾಲೆಯನ್ನು ಚೆನ್ನಾಗಿ ರುಬ್ಬಬೇಕು. ರುಬ್ಬಿದ ಮಸಾಲೆಯನ್ನು ಸಪ್ರೇಟಾಗಿ ತೆಗೆದಿಡೋಣ. ಈಗ ಅರ್ಧ ಕೆಜಿ ತಗೊಂಡ ಕೋಳಿಯನ್ನು ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ. ಇದನ್ನು ಬೇಯಿಸುವ ಮೊದಲು ಒಂದು ಪಾತ್ರೆಯಲ್ಲಿ ಒಂದು ಈರುಳ್ಳಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ತುಂಡು ಮಾಡಿಟ್ಟ ಕೋಳಿಯನ್ನು ಸೇರಿಸಿ ಅದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಎಲೆ ಎಲ್ಲ ಹಾಕಿ ಸ್ವಲ್ಪ ಅರಶಿನವನ್ನು ಸೇರಿಸಿಕೊಳ್ಳಿ. ಆನಂತರ 1 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ತಿರುಗಿಸಿ ಅದಕ್ಕೆ ಟೊಮೆಟೊವನ್ನು ಸೇರಿಸಿ ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸುವ. ಇದಕ್ಕೆ ನೀರು ಹಾಕುವ ಅಗತ್ಯವಿಲ್ಲ, ಯಾಕಂದರೆ ಕೋಳಿ ಬೇಯುವಾಗ ಅದು ತನ್ನಷ್ಟಕ್ಕೆ ತಾನೇ ನೀರು ಬಿಟ್ಟುಕೊಳ್ಳುತ್ತದೆ. ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ ನೋಡಿ. ಈಗ ಅದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷದ ಕಾಲ ಬೇಯಿಸುವ. ಈ ಕೋಳಿ ಸಾರು ಮಂಗಳೂರಲ್ಲಿ ಹೆಚ್ಚಾಗಿ ಮಾಡುತ್ತಾರೆ. ಬೆಂದ ನಂತರ ಇದಕ್ಕೆ ಅರಿದಿಟ್ಟ ಮಸಾಲೆಯನ್ನು ಸೇರಿಸುವ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ನೋಡಿ. ತುಂಬ ದಪ್ಪ ಇದ್ದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಒಂದು 10 ನಿಮಿಷದ ಕಾಲ ಚೆನ್ನಾಗಿ ಕುದಿಸುವ. ಇದಕ್ಕೆ ಉಪ್ಪು ಕಮ್ಮಿ ಇದ್ದರೆ ನೀವು ಬೇಕಿದ್ರೆ ಉಪ್ಪನ್ನು ಕೂಡ ಸೇರಿಸಿ. ಹತ್ತು ನಿಮಿಷದ ಬಳಿಕ ಅದು ಸುತ್ತಲೂ ಕುದೀತಾ ಇರುತ್ತದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಈಗ ನಮ್ಮ ಕೋಳಿ ಸಾರು, ಮಂಗಳೂರು ಶೈಲಿಯ ಕೋಳಿ ಸಾರು ತಯಾರಾಗಿದೆ. ಅದಕ್ಕೆ ಸ್ವಲ್ಪ ಹುರಿದ ಈರುಳ್ಳಿಯನ್ನು ಸೇರಿಸಿ ಆನಂತರ ಇದನ್ನು ಅನ್ನದೊಂದಿಗೆ ಅಥವಾ ಕೋರಿ ರೊಟ್ಟಿ, ಮಂಗಳೂರಿನಲ್ಲಿ ಕೋರಿ ರೊಟ್ಟಿ ತುಂಬ ಫೇಮಸ್. ಇದು ಹೆಚ್ಚಾಗಿ ಈ ಸಾರು ಕೋರಿ ರೊಟ್ಟಿಗೆ ಯೂಸ್ ಮಾಡುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.